ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ಹೊಸ್ತಾ ಇದ್ದೀರಿ, ಯಾರ್ಯಾರು ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇವತ್ತು ನಾನು ಎಡ್ಮೆ ಮಾಡಿದೆ, ಅದನ್ನ ಹೆಂಗ್ ಮಾಡಿದೆ ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಲ್ಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸಿ ಆದ್ಮ್ಯಾಗ ಅದನ್ನ ಕಡ್ಲಿ ಹಿಟ್ಟು ತಗೋಬೇಕು. ಒಂದಿಷ್ಟು ಕಡ್ಲಿ ಹಿಟ್ಟು ತಗೊಂಡು ಅದರ ಪೇಸ್ಟ್ ಹಾಕಿ, ಅರಿಶಿನ, ಒಂದ್ ಸ್ವಲ್ಪ ಉಪ್ಪು, ಎಳ್ಳು, ಬಿಳಿ ಎಳ್ಳು ಹಾಕೊಂಡಿನಿ ನಾನು. ಅದನ್ನಷ್ಟು ಹಾಕೊಂಡು ಚಲೋ ತಂಗ ಕಲ್ಸ್ಕೋಬೇಕು. ಅದು ಒಂಚೂರು ನೀರ್ ಹಾಕ್ಬೇಡ್ರಿ, ನೀರ್ ಹಾಕ್ಲಾರ್ದನ್ ಹಂಗ ಅದ ಪೇಸ್ಟ್ ಏನ ಕಲ್ಸ್ಕೋಬೇಕು. ಈ ತರ ಆದ್ಮ್ಯಾಗ ಅದಕ್ಕೊಂದ್ ಸ್ವಲ್ಪ ಆಯಿಲ್ ಹಚ್ಚಿ ಸೈಡಿಗೆ ಇಡ್ಬೇಕು. ಆಮ್ಯಾಗ ಅದು ಎಟ್ಟು ಹಿಟ್ಟಿತ್ತಲ್ಲ ಅಷ್ಟ ಮೈದಾ ತಗೋಬೇಕು. ಮೈದಾ ತಗೊಂಡು ಅದಕ್ಕೂ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಅದ್ರ ಸ್ಟ್ರಕ್ಚರ್ ಹೆಂಗಿತ್ತಲ್ಲ ಇದು ಪೇಸ್ಟಿಂದ ಆ ತರ ಕಲ್ಸ್ಕೊಂಡು ಸೈಡಿಗೆ ಇಡ್ಬೇಕು. ಅದನ್ನ 15 to 20 ಮಿನಿಟ್ಸ್ ಇಟ್ಟು ಎಡ್ಡುನು ಮತ್ತ ತಗೊಂಡು ಆಯಿಲ್ ಮಾಡಿ ಮತ್ತ ಕಲ್ಸ್ಕೋಬೇಕು. ಮೈದಾನು ಕಲಿಸ್ಕೋರಿ, ಇನ್ನೊಮ್ಮೆ ಇದನ್ನು ಗ್ರೀನ್ ಕಲರ್ ಪೇಸ್ಟ್ ಆಗಿತ್ತಲ್ಲ ಅದನ್ನು ಕಲಿಸ್ಕೋರಿ ಕಡ್ಲಿ ಹಿಟ್ಟಿಂದ. ಮೈದಾ ಕಲಿಸ್ಕೊಂಡು ಈ ತರ ಸಣ್ಣ ಸಣ್ಣ ಉಂಡಿ ತಕ್ಕೋರಿ. ಬಹಳ ದೊಡ್ಡ ತಗೋಬೇಡ್ರಿ, ಸಣ್ಣ ಸಣ್ಣ ತಗೋರಿ. ಇದಕ್ಕೆ ಎಡ್ಮೆ ಅಂತಾರ. ಈ ತರ ಸಣ್ಣ ಸಣ್ಣ ರೋಲ್ ತಗೊಂಡು ಅದ್ರೊಳಗ ಅದನ್ನ ಗ್ರೀನ್ ಕಲರ್ ಇತ್ತಲ್ಲ ಕಡ್ಲಿ ಹಿಟ್ಟಿಂದ ಅದನ್ನು ಸಣ್ಣದ ರೋಲ್ ತಗೊಂಡು ಹೋಳಿಗೆ ಹೆಂಗ್ ಮಾಡ್ತೀವಿ ಆ ತರ ಫಿಲ್ ಅಪ್ ಮಾಡ್ಕೋಬೇಕು. ಮಸ್ತ್ ಟೇಸ್ಟ್ ಇರುತ್ತ. ಈ ತರ ಫಿಲ್ ಅಪ್ ಮಾಡ್ಕೊಂಡಿನಿ ನಾನು. ಫಿಲ್ ಅಪ್ ಮಾಡಿ ಮೈದಾ ಹಿಟ್ಟೊಳಗ ಡಿಪ್ ಮಾಡಿ ಈ ತರ ಇದನ್ ಮಾಡ್ತೀನಿ, ಲಟ್ಟಿಸ್ಕೊಳತೀನಿ ನಾನು. ನಂದು ರೌಂಡ್ ಶೇಪ್ ಬರಲ್ಲ ನನಗೆ ಲಟ್ಸ್ಲಿಕ್ಕೆ ಅಟ್ ಕರೆಕ್ಟ್ ಆಗಿ. ಸೊ ಒಂದ್ ಸ್ವಲ್ಪ ಶೇಪ್ ಕೆಟ್ಟವು ಲಟ್ಸೋದ್ರೊಳಗ. ಇವು ಎಷ್ಟ್ ದಿನ ಬೇಕಾದ್ರೂ ಸ್ಟೋರ್ ಮಾಡಿಟ್ಟು ತಿನ್ಬೋದು ನೀವು. ಈ ತರ ಲೋ ಫ್ಲೇಮ್ ಒಳಗ ಎಣ್ಣೆ ಹಿಟ್ಟನ್ನ ಬಿಸಿ ಮಾಡ್ಕೊಂಡಿದ್ದೆ. ಅದ ಎಣ್ಣೆ ಒಳಗ ಈ ತರ ಇವನ್ನ ಡಿಪ್ ಮಾಡಿ ಕರಿಬೇಕು. ಈ ತರ ಗೋಲ್ಡ್ ಕಲರ್ ಆಕೈತಲ್ಲ ಆದ್ಮ್ಯಾಗ ತೆಗೀರಿ. ಎಡ್ಮೆ ಚಲೋ ಆಗುತ್ತೆ, ಮಸ್ತ್ ಕ್ರಿಸ್ಪಿ ಇರ್ತಾವು. ಎಡ್ಮೆ ರೆಡಿ.